ಮಂಗಳೂರಿನಲ್ಲಿ ಸುಹಾಸ್ ಮರ್ಡರ್ ಆದ್ರೂ ತಣಿತಾ ಇಲ್ಲ ರಕ್ತದ ದಾಹ. ಇನ್ನೊಬ್ಬ ಹಿಂದೂ ಮುಖಂಡನ ಹತ್ಯೆಗೆ ಪ್ಲಾನ್ ಮಾಡಲಾಗಿರೋ ಅನ್ನೋ ಮಾಹಿತಿ ಗೊತ್ತಾಗ್ತಿದೆ. ಇದು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಮರ್ಡರ್ ಆದ್ರೂ ಕೂಡ ರಕ್ತದ ದಾಹ ಮಾತ್ರ ತಣಿತಾ ಇಲ್ಲ. ಇನ್ನೊಬ್ಬ ಹಿಂದೂ ಮುಖಂಡನ ಹತ್ಯೆಗೆ ಪ್ಲಾನ್. ಭರತ್ ಕುಂಡಲ್ಗೆ ಕಿಡಿಗೇಡಿಗಳಿಂದ ಜೀವ ಬೆದರಿಕೆಯ ವಿಚಾರ ಗೊತ್ತಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೇ ಬೆದರಿಕೆಯ ಪೋಸ್ಟ್ ಒಂದನ್ನ ಹಾಕಲಾಗಿದೆ. ಹಿಂದೂ ಮುಖಂಡ ಭರತ್ಗೆ ಜೀವ ಬೆದರಿಕೆಯನ್ನ ಮೇ 5 ಸೋಮವಾರ ಹತ್ಯೆ ಮಾಡೋದಾಗಿ ಪೋಸ್ಟ್ ಮಾಡಲಾಗಿದೆ. ಅಬ್ಬಬ್ಬಬ್ಬ. ಸುಹಾಸ್ ಶೆಟ್ಟಿಯ ಫೋಟೋಗೆ ಈಗಾಗಲೇ ರೈಟ್ ಚಿಹ್ನೆಯನ್ನ ಹಾಕಿ ವಿಕೃತಿ ಮೆರೆದಂತ ಬೆನ್ನಲ್ಲೇ ಶರಣ್ಣ ಪಂಪಲ್ಗೂ ಕೂಡ ಜೀವ ಬೆದರಿಕೆಯನ್ನ ಹಾಕಲಾಗ್ತಿದೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪೇಲ್ ಅನ್ನೋದಾಗಿ ಈಗ ಪೋಸ್ಟ್ ಹಾಕಿ ಶರಣ್ ಹತ್ಯೆ ಮಾಡೋದಕ್ಕೂ ಕೂಡ ಈಗಾಗಲೇ ಬಹಿರಂಗವಾದಂತ ಹೇಳಿಕೆಗಳು, ಪೋಸ್ಟ್ಗಳು, ಅದರಲ್ಲೂ ಕೂಡ ತಯಾರಾಗು ಅನ್ನೋದಾಗ ಬೆದರಿಕೆ, ವೇಟ್ ಅಂಡ್ ವಾಚ್ ಅನ್ನೋದಾಗಿ ಯಾವುದು ಸಾವುಗೆ ಹಲವಾರು ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಮಂಗಳೂರಿನಲ್ಲಿ ಈಗಾಗಲೇ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆ ಏನಾಯ್ತು, ಇದರ ಬೆನ್ನಲ್ಲೇ ಇಲ್ವೇ ಇಲ್ಲ ಪ್ರತೀಕಾರ, ಸೇಡು ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಮುಖಂಡನ ಹತ್ಯೆಗೆ ವೇಟ್ ಅಂಡ್ ವಾಚ್ ಅನ್ನೋ ನಿಟ್ಟಿನಲ್ಲಿ ಹಿಂದೂ ಮುಖಂಡ ಭರತ್ ಈತನಿಗೆ ವೇಟ್ ಅಂಡ್ ವಾಚ್, ಮುಂದಿನ ದಿನದಲ್ಲಿ ಟಾರ್ಗೆಟ್. ಅದರಲ್ಲೂ ಕೂಡ ಈ ಇತ್ತೀಚೆಗೆ ಹತ್ಯೆ ಆಗಿರುವಂತಹ ಸುಹಾಸ್ ಶೆಟ್ಟಿಯ ಫೋಟೋಗೆ ಒಂದು ರೈಟ್ ಚಿಹ್ನೆ ಹಾಕಿ, ಅಂದ್ರೆ ಇವ್ರ ಪ್ರಕಾರ ಮುಗೀತು, ಒಂದು ಜೀವ ಹೋಯ್ತು, ಮತ್ತೊಂದು ಇನ್ನ ಬಾಕಿ ಇದೆ. ಅಂದ್ರೆ ಶರಣ್ ಪಂಪಲ್ಗೂ ಕೂಡ ಜೀವ ಬೆದರಿಕೆ ಬಂದಿದೆ. ಒಬ್ರಲ್ಲ ಇಬ್ರಿಬ್ರು, ಒಬ್ರೇ ಆದ್ಮೇಲೆ ಒಬ್ರನ್ನ ಟಾರ್ಗೆಟ್ ಮಾಡ್ತೀವಿ, ವೇಟ್ ಅಂಡ್ ವಾಚ್ ಬಿಡೋದಿಲ್ಲ ಅನ್ನೋದಾಗಿ ವಿಕೃತಿಯ ಮನಸ್ಥಿತಿಗಳು ಮತ್ತೆ ಮತ್ತೆ ಹೊರ ಬರ್ತಾ ಇದೆ. ಭರತ್ಗೂ ಕೂಡ ಜೀವ ಬೆದರಿಕೆ ಹಾಕಿದ್ದಾರೆ. ಜೊತೆಲಿ ಡೇಟ್ ಬೇರೆ, ಮೇ 5 ಸೋಮವಾರ ಹತ್ಯೆ ಮಾಡೋದಾಗಿ ಪೋಸ್ಟ್. ಹಾಗಾದ್ರೆ ಇವ್ರು ಯಾರಿಗೂ ಕೂಡ ಭಯ ಇಲ್ವಾ? ಇಷ್ಟು ಕಟ್ಟುನಿಟ್ಟಿನ ಕ್ರಮಗಳಾಗ್ತಿದೆ. ಇಂಥ ಪ್ರಾಣ ಹಾನಿಗಳು ಮತ್ತೆ ಆಗಬಾರದು, ಯಾವುದೇ ಕೋಮ ಆಗಿರ್ಲಿ. ಬಟ್ ಇನ್ನೂ ಕೂಡ ಆ ಬಿಗುವಿನ ವಾತಾವರಣ ಮಂಗಳೂರಿನಲ್ಲಿ ತಣ್ಣಗಾಗಿಲ್ಲ. ಅದರ ಬೆನ್ನಲ್ಲೇ ಪೊಲೀಸರಿಗೂ ಕೂಡ ನಾವು ಜಗ್ಗಲ್ಲ ಬಗ್ಗಲ್ಲ ಅನ್ನೋ ನಿಟ್ಟಿನಲ್ಲಿ ಮತ್ತೆ ವೇಟ್ ಅಂಡ್ ವಾಚ್, ಪ್ರಾಣ ಹೋಗುತ್ತೆ, ಇಂಥ ಟೈಮ್ಗೆ ಇಂಥ ದಿನವೇ ನಾವು ಹೊಡಿತೀವಿ, ಮೇ 5 ಸೋಮವಾರ ಹತ್ಯೆ ಮಾಡೋದಾಗಿ ಬಹಿರಂಗವಾಗಿ ಪೋಸ್ಟ್ ಮಾಡ್ತಾರೆ. ಇಂಥವ್ರಿಗೆ ಭಯ ಇಲ್ವಾ? ಮೊದಲು ಒದ್ದು ಒಳಗೆ ಹಾಕಬೇಕು ಇಂಥ ಕ್ರಿಮಿಗಳನ್ನ. ಯಾಕಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಆಗಿರುವಂತ ಆತನ ಫೋಟೋ ಹಾಕಿ ರೈಟ್ ಚಿಹ್ನೆ, ಅಂದ್ರೆ ಒಬ್ರು ಹೋದ್ರು ಅನ್ನೋ ನಿಟ್ಟಿನಲ್ಲಿ ಶರಣ್ ಪಂಪೇಲ್ಗೂ ಕೂಡ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಅಂದ್ರೆ ಮುಂದಿನ ಟಾರ್ಗೆಟ್ ಇವರು ಅನ್ನೋದಾಗಿ ಅಂತದ್ದೊಂದು ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದೀವಿ. ಆನ್ ಫಿಕ್ಸ್ಡ್ ಲೀಡರ್ ಅಂತೆ ಈತನ, ಇದು ವೇಟ್ ಅಂಡ್ ವಾಚ್ ಅನ್ನೋದಾಗಿ. ಜೊತೆಯಲ್ಲಿ ಹೆಲೋ ಗಾಯ್ಸ್ ದೇರ್ ಇಸ್ ಗಾಡ್ ಅನ್ನೋ ಒಂದಿಷ್ಟು ವ್ಯಂಗ್ಯ ಆಡುವಂತ ಚಿತ್ರಗಳು ಸಾಮಾನ್ಯವಾಗಿ ಅಲ್ಲಿರುವಂತ ಸೌಹಾರ್ದತೆಯನ್ನ ಈಗ ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣ ಮಂಗಳೂರಿನಲ್ಲಿದೆ, ಎಲ್ಲರಿಗೂ ಗೊತ್ತು. ಬಟ್ ಮತ್ತೆ ಕೆರಳಿಸೋದು, ಮತ್ತಷ್ಟು ವಿಷ ಬೀಜವನ್ನ ಬಿತ್ತಿಸೋದು, ಮತ್ತೆ ಅಲ್ಲಿ ಇನ್ನೊಂದಿಷ್ಟು ಗಲಭೆ ಆಗೋದಕ್ಕೆ ಪ್ರೋತ್ಸಾಹ ನೀಡುವಂತೆ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡುವ ನಿಟ್ಟಿನಲ್ಲಿ ಕ್ರಮಗಳು ಸಾಗ್ತಾ ಇದೆ. ಮೊದಲು ಇಂಥವ್ರನ್ನ ಒದ್ದು ಒಳಗೆ ಹಾಕಬೇಕು. ಕಾಕಿ ಡ್ರಿಲ್ ಮಾಡಿದಾಗ್ಲೇ ಬುದ್ಧಿ ಬರೋದು. ಒಂದು ಜೀವ ಹೋಗಿದೆ, ಒಂದು ತಾಯಿ ಮಗನನ್ನ ಕಳ್ಕೊಂಡಿದ್ದಾರೆ, ಅದು ಏನೇ ಕಾರಣಗಳಿರ್ಲಿ, ಬಟ್ ಒಂದು ಜೀವ ಹೋಗಿದೆ. ಅದರ ಬೆನ್ನಲ್ಲೇ ಮತ್ತೆ ಇನ್ನೊಂದು ಜೀವ ಹೋಗುತ್ತೆ ಅನ್ನೋದಾಗಿ ಶರಣ್ ಪಂಪೇಲ್ಗೂ ಕೂಡ ಜೀವ ಬೆದರಿಕೆ ಬಂದಿದೆ. ಇನ್ನು ಹಿಂದೂ ಮುಖಂಡ ಆಗಿರುವಂತ ಭರತ್ ಕುಂಡಲ್ಗೂ ಕೂಡ ಜೀವ ಬೆದರಿಕೆ ಬಂದಿದೆ. ಇಂಥ ಡೇಟ್ಗೆ ಮೇ 5ನೇ ತಾರೀಕು ಅಂತಂದ್ರೆ ನಾಳೆ ಸೋಮವಾರ ಹತ್ಯೆ ಆಗುತ್ತೆ, ಹತ್ಯೆ ಮಾಡೋದಾಗಿ ಪೋಸ್ಟ್ ಹಾಕಿರೋದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ ಯಾರಾತ ಅನ್ನೋದು. ಜೊತೆಲಿ ಯಾವ ಅಕೌಂಟ್ ಇಂದ ಇಂಥದ್ದೊಂದು ಪೋಸ್ಟ್ ಬಂದಿದೆ, ಒಂದು ತಲವಾರು ಚಿತ್ರ ಬೇರೆ. ಏನಾಗ್ತಿದೆ ಹಾಗಾದ್ರೆ ಮಂಗಳೂರಿನಲ್ಲಿ? ಕಟ್ಟುನಿಟ್ಟಿನ ಕ್ರಮಗಳಾಗ್ತಿದೆ, ನಿಷೇಧಾಜ್ಞೆಗಳು ಒಂದಿಷ್ಟೆಲ್ಲ ಜಾರಿ ಮಾಡ್ತಾ ಇದ್ರು ಕೂಡ ಯಾರಿಗೂ ಕೂಡ ಬಗ್ತಾ ಇಲ್ಲ. ಹಾಗಾಗಿ ಮೊದಲು ಬಿಗಿ ಕ್ರಮಗಳನ್ನ ಇಂಥವ್ರನ್ನ ಹುಡುಕಿ ಒಳಗಾಕುವಂತ ಪ್ರಕ್ರಿಯೆಗಳು ಸಾಗಬೇಕು.